ಒಂದು ದಿನ ರಾಜಯ್ಯ ಸುಜಾತ ದಂಪತಿಗಳು ಕಬ್ಬಿನ ಕೋಲು ತಿನ್ನುತ್ತಾ ಇರುವ ತಮ್ಮ ಮಗಳು ಅನಾಮಿಕಳನ್ನು ಕರೆದುಕೊಂಡು ರಾಜಯ್ಯನ ತಂಗಿಯಾದ ಶಾರದಳ ಮನೆಗೆ ಬರುತ್ತಾರೆ. ಶಾರದಾ ಗಂಡ ಪ್ರಸಾದ್ ಎಷ್ಟೋ ಸಂತೋಷ ಪಡುತ್ತಾರೆ. ಅಣ್ಣಯ್ಯ, ಅತ್ತಿಗೆ, ಎಷ್ಟು ದಿನದ ನಂತರ ನಮ್ಮ ಮನೆಗೆ ಬಂದಿದ್ದೀರಾ? ಹೋಗಿ ಕಾಫಿ ತಗೊಂಬ ಶಾರದಾ. ಅನಾಮಿಕಾ, ನೀನ್ ಹೋಗಿ ನಮ್ಮೆಲ್ಲರಿಗೂ ಕಾಫಿ ತಗೊಂಬ ಅಮ್ಮ ಎಂದು ಹೇಳುತ್ತಾಳೆ. ಅನಾಮಿಕಾ ಮೌನವಾಗಿ ಕಬ್ಬಿನ ಕೋಲನ್ನು ತಿಂತಾ ಇರ್ತಾಳೆ. ಅತಿಗೆ, ಈಗ ಕಾಫಿ ಏನು ಬೇಡ, ನೀನು ಅಣ್ಣಯ್ಯ ಹಾಗೆ ಕೂತ್ಕೊಳ್ಳಿ, ನಿಮ್ ಜೊತೆ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ. ಶಾರದಾ ರಾಜಯ್ಯನನ್ನು ನೋಡುತ್ತಾಳೆ. ಅವನ ಮುಖದಲ್ಲಿ ಏನೋ ತಿಳಿಯದ ಆಂದೋಲನ ಕಾಣಿಸುತ್ತದೆ. ಏನಾಯ್ತು ಅಣ್ಣಯ್ಯ, ಏನಾದ್ರೂ ಸಮಸ್ಯೆನಾ? ರಾಜಯ್ಯ ಒಂದು ಸಲ ಸುಜಾತಳ ಮುಖ ನೋಡುತ್ತಾನೆ. ಸುಜಾತ ಕೂಡ ಏನೋ ಹೇಳಬೇಕು ಅಂತ ತಲೆ ಆಡಿಸುತ್ತಾಳೆ. ತಂಗಿ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೀಗೆ ಬಂದ್ವಿ. ಅಣ್ಣಯ್ಯ, ನಮ್ಮ ಮಧ್ಯ ಅಷ್ಟು ಸಂಕೋಚ ಏನಕ್ಕೆ ಹೇಳು? ನಮ್ಮ ಅನಾಮಿಕಳನ್ನು ನಿನ್ನ ಮಗ ರಮೇಶನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದಕ್ಕೆ ಮೊದಲು ಅಂದ್ಕೊಂಡಿದ್ವಲ್ಲ, ಎಷ್ಟೋ ಸಲ ಇದ್ರ ಬಗ್ಗೆನೆ ಮಾತಾಡ್ಕೊಂಡಿದ್ವಿ ಅಲ್ಲ. ಆದ್ರೆ ಈ ಮಧ್ಯದಲ್ಲಿ ಆದ್ರೆ ಏನು ಭಾವನವ್ರೆ? ಅನಾಮಿಕಾ ತಿಂಡಿಪೋತಿ ಅಂತ ನಿಮಗೆ ಗೊತ್ತಲ್ಲ ಭಾವ. ನಮ್ಮ ಕಣ್ಣ ಮುಂದೆ ಹುಟ್ಟಿ ಬೆಳೆದ ಅನಾಮಿಕಳ ಬಗ್ಗೆ ನಮಗ್ ಗೊತ್ತಿಲ್ವಾ ಭಾವ? ನೀವು ಮತ್ತೆ ಪ್ರತ್ಯೇಕಿಸಿ ಹೇಳ್ಬೇಕಾ? ಅಣ್ಣಯ್ಯನವರೇ, ತಿಂಡಿ ಅಂದ್ರೇನೋ ಇದಕ್ಕೆ ಪ್ರಾಣ. ಬೆಳಿಗ್ಗೆನೆ ಟಿಫಿನ್ ತಿಂತಾಳ, 1 ಗಂಟೆ ಆಗುವ ಮೊದ್ಲೇ ಮತ್ತೇನೋ ಬೇಕು ಅಂತಾಳೆ. ಮಧ್ಯಾಹ್ನ ಊಟ, ಸಾಯಂಕಾಲ ಬಜ್ಜಿ ಪಕೋಡ, ಆಮೇಲೆ ರಾತ್ರಿ ಊಟ ಹೊಟ್ಟೆ ತುಂಬಾ ಹಾಲು ಲಡ್ಡು. ರಾತ್ರಿ 1 ಗಂಟೆಗಿದ್ದು ತಿನ್ನೋದಕ್ಕೆ ಏನಾದ್ರೂ ಕೊಡು ಅಂತ ಗಲಾಟೆ ಮಾಡ್ತಾಳೆ. ಸುಜಾತ ಹಾಗೆ ಹೇಳುತ್ತಾ ಇದ್ದರೆ ಶಾರದಾ ನಗುತ್ತಾ ಅನಾಮಿಕಳ ಮುಖವನ್ನು ನೋಡುತ್ತಾಳೆ. ಅನಾಮಿಕಾ ಪಕ್ಕಕ್ಕೆ ತಿರುಗಿ ಕಬ್ಬಿನ ಕೋಲನ್ನು ತಿಂತಾ ಇರ್ತಾಳೆ. ಎಷ್ಟು ಹೇಳಿದ್ರು ಕೇಳಿಸ್ಕೊಳಲ್ಲ. ತಿಂಡಿ ನೋಡಿದ್ರೆ ಸಾಕು, ಹೊಟ್ಟೆ ತುಂಬಿದ್ರು ತಿಂತಾನೇ ಇರ್ತಾಳೆ. ಅಂತ ಹುಡುಗಿನ ನಿಮ್ ಮನೆಗೆ ಸೊಸೆಯಾಗಿ ಕಳಿಸಿ ನಿಮ್ಮನ್ನ ಕಷ್ಟ ಕೊಡೋದಕ್ಕೆ ನಮಗಿಷ್ಟ ಇಲ್ಲ ಭಾವನವ್ರೆ. ಅದಕ್ಕೆ ಈ ಸಂಬಂಧದ ಬಗ್ಗೆ ನಾವೇ ಹಿಂದಕ್ಕೆ ತಗ್ಬೇಕು ಅಂದ್ಕೊಂಡಿದೀವಿ. ಅಣ್ಣಯ್ಯ, ಇದು ಬಹಳ ಚಿಕ್ಕ ವಿಷಯ, ಯಾಕೆ ಅಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ತಿಂಡಿ ಹೆಚ್ಚಾಗಿ ತಿನ್ನೋದು ತಪ್ಪೇನಲ್ವಲ್ಲ? ಅದು ಒಂದು ಅಭ್ಯಾಸ. ಆ ಅಭ್ಯಾಸವನ್ನು ಬದಲಾಯಿಸೋದು ನನ್ನ ಜವಾಬ್ದಾರಿ. ಅದಲ್ಲ ಅತ್ತಿಗೆ, ಅನಾಮಿಕಾ ನಮ್ಮನೆ ಸೊಸೆಯಾಗಿ ಬಂದ ಮೇಲೆ ಸಮಯಕ್ಕೆ ಊಟ, ಟೈಮ್ಗೆ ಟಿಫಿನ್ ಅಷ್ಟೇ. ಇನ್ನು ಮಿಕ್ಕ ಸಮಯದಲ್ಲಿ ಕಳ್ಳತನವಾಗಿ ತಿನ್ನುವ ಅವಕಾಶನ ಕೊಡಲ್ವಲ್ಲ. 1 ತಿಂಗಳಲ್ಲಿ ಅವಳ ಅಭ್ಯಾಸ ಬದಲಾಯಿಸ್ತೀನಿ, ನೀವು ಎಂತಹ ಯೋಚನೆನೂ ಇಟ್ಕೋಬೇಡಿ. ನಿಜವಾಗಿನ ಅತ್ತಿಗೆ, ಅನಾಮಿಕಾ ನನ್ನ ಸೊಸೆಯಲ್ಲ, ಮಗಳು. ಮೊದ್ಲು ಪ್ರೇಮದಿಂದ ತಾಯಿ ಹಾಗೆ ಹೇಳ್ತೀನಿ, ಕೇಳದೆ ಇದ್ರೆ ಅತ್ತೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀನಿ. ಹೌದು ಭಾವನವ್ರೆ, ಈ ಸಂಬಂಧದ ಬಗ್ಗೆ ಇನ್ನು ನೀವೇನು ಆಲೋಚಿಸ್ಬೇಡಿ. ಸರಿ, ಹಾಗಾದ್ರೆ ನಮ್ಮ ಮಗಳನ್ನ ನಿಮ್ಮ ಕೈಯಲ್ಲಿ ಇಡ್ತೀವಿ. ಎಲ್ಲರೂ ಸಂತೋಷದಿಂದ ನಗುತ್ತಾರೆ. ಸ್ವಲ್ಪ ದಿನದ ನಂತರ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ರಮೇಶನಿಗೂ ಅನಾಮಿಕಂಗೂ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ. ಮೊದಲ ದಿನದಿಂದಲೇ ಶಾರದಾ ಒಂದು ನಿಯಮ ಇಡುತ್ತಾಳೆ. ಅನಾಮಿಕಾ, ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನ ಊಟ, ಸಾಯಂಕಾಲ ಏನಾದ್ರೂ ಸ್ನಾಕ್ಸು, ರಾತ್ರಿಗೆ ಊಟ, ಇಷ್ಟೇ. ಇದ್ರ ಮಧ್ಯದಲ್ಲಿ ನೀನೇನು ತಿನ್ನೋದಕ್ಕೆ ಅವಕಾಶವಿಲ್ಲ. ಅಡಿಗೆ ಮನೆಯೊಳಗೆ ಬಂದು ಕಳ್ಳತನದಿಂದ ತಿಂದ್ರೆ ಮಾತ್ರ ಸುಮ್ಮನಿರಲ್ಲ, ಜಾಗ್ರತೆ. ಅರ್ಥವಾಯ್ತಾ? ಹಾ, ಆಗೈತೆ ಎಂದು ಅನಾಮಿಕಾ ಮೇಲಕ್ಕೆ ಹೇಳಿದರು. ತನ್ನ ಮನಸ್ಸಿನಲ್ಲಿ ಮಾತ್ರ ಅತ್ತೆ ಹತ್ರ ತಿಂಡಿ ಕಳ್ಳತನ ಮಾಡೋದು ಅಸಾಧ್ಯ ಅಂದ್ಕೊಂಡಿದ್ದೀರಾ ಅಂತ ಅಂದುಕೊಳ್ಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಂಗೆ ಗಂಟೆ ಗಂಟೆಗೂ ಹಸುವಾಗ್ತಾ ಇರುತ್ತದೆ. ಆದ್ರೆ ಅತ್ತೆಯ ಭಯದಿಂದ ತಟ್ಟೆಯಲ್ಲಿಟ್ಟಿದ್ದನ್ನು ಮಾತ್ರವೇ ತಿಂದು ಮಿಕ್ಕ ಸಮಯದಲ್ಲಿ ಬಾಯಿ ಮುಚ್ಕೊಂಡು ಇರ್ತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಜಲ್ಲು ಜಲ್ಲಂತ ಮಳೆ ಬೀಳ್ತಾ ಇರುತ್ತೆ. ಆ ತಣ್ಣನೆಯ ವಾತಾವರಣದಲ್ಲಿ ಶಾರದಾ, ಪ್ರಸಾದ್, ರಮೇಶ್ ಮೂವರು ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗಲೇ ಪ್ರಸಾದನಿಗೆ ಒಂದು ಕಾಲ್ ಬರುತ್ತದೆ. ಹಾಗೆ ಅಣ್ಣಯ್ಯ, ಶಾರದಂಗೂ ರಮೇಶಂಗೂ ವಿಷಯದ ಬಗ್ಗೆ ಹೇಳ್ತೀನಿ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಪ್ರಸಾದ್ ಆ ನಂತರ ಫೋನ್ ಅನ್ನು ಇಡುತ್ತಾನೆ. ಏನು ಅಂದ್ರೆ, ಯಾರು ಫೋನ್ ಮಾಡಿದ್ದು? ನಮ್ಮ ದೊಡ್ಡ ಅಣ್ಣಯ್ಯ, ಅವರ ಮಗಳು ಮಾಲತಿ ಇದ್ದಾಳಲ್ಲ, ಒಳ್ಳೆ ಸಂಬಂಧ ಬಂದಿದೆ ಅಂತೆ. ಈ ದಿನವೇ ಅವ್ರ ಮನೆಗೆ ನೋಡೋದಕ್ ಬರ್ತಾರಂತೆ. ನಮ್ಮನ್ನು ತಪ್ಪದೆ ಬಾ ಅಂತ ಕರೆದಿದ್ದಾರೆ. ಅಯ್ಯೋ, ಮತ್ತೆ ತಕ್ಷಣ ಬೇಗನೆ ಹೊರಡ್ಬೇಕಲ್ಲ. ಹೌದಮ್ಮ, ಮಳೆ ಇನ್ನೂ ಹೆಚ್ಚಾಗುವ ಒಳಗೆ ನಾವು ಹೊರಟು ಹೋಗೋಣ. ಆ ಮಾತನ್ನು ಕೇಳಿದ ಅನಾಮಿಕಳ ಮುಖ ಒಂದೇ ಸಲ ಬೆಳಗಿ ಹೋಗುತ್ತದೆ. ತನ್ನಲ್ಲಿ ತಾನು, ಎಲ್ರು ಹೋದ್ರೆ ಈ ದಿನ ಮನೆಯಲ್ಲಿ ನಾನೊಬ್ಳೇ ಇರ್ತೀನಿ, ಯಾರು ಇರೋದಿಲ್ಲ, ಹಾಯಾಗಿ ನನಗಿಷ್ಟ ಬಂದದನ್ನು ಮಾಡ್ಕೊಂಡು ತಿನ್ಬಹುದು ಅಂತ ಎಷ್ಟೋ ಸಂಭ್ರಮ ಪಡುತ್ತಾಳೆ. ಆದರೆ ಆ ಆನಂದ ಶಾರದಾ ಹೆಚ್ಚು ಹೊತ್ತು ಇಡಲಿಕ್ಕೆ ಬಿಡಲಿಲ್ಲ. ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅನಾಮಿಕಂಗೆ ವಿಷಯ ಅರ್ಥವಾಗತ್ತೆ. ಅದರಿಂದ ತಕ್ಷಣ ಹೊಟ್ಟೆ ಹಿಡ್ಕೊಂಡು ದುಃಖದಿಂದ, ಅತ್ತೆ, ಅಬ್ಬಾ, ಹೊಟ್ಟೆ ತುಂಬಾ ನೋವ್ತಾ ಇದೆ,
ನನಗ್ ನಿಜಕ್ಕೂ ಬರೋಕ್ ಆಗಲ್ಲ ಎಂದು ಹೇಳುತ್ತಾಳೆ. ಶಾರದಾ ಗಾಬರಿಯಾಗಲಿಲ್ಲ. ಅಯ್ಯೋ ಏನಾಯ್ತು ಸೊಸೆ, ಇದುವರೆಗೂ ಚೆನ್ನಾಗಿ ಇದೆಯಲ್ಲಮ್ಮ, ಆದ್ರೂ ನಾವ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಲೇ ಇಲ್ವಲ್ಲ, ಆಗ್ಲೇ ನೀನು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯನಕ್ಕೆ. ಅಸಲು ಇದು ನಿಜವಾದ ಹೊಟ್ಟೆ ನೋವಾ, ಇಲ್ಲ ಸುಮ್ನೆ ಊರಿಗೆ ಬರೋದಕ್ಕೆ ಇಷ್ಟ ಇಲ್ಲದೆ ನಿನಗೆ ಬರ್ತಾ ಇರುವ ಹಸಿ ಸುಳಿನ ಹೊಟ್ಟೆ ನೋವಾ ಎಂದು ಕೇಳುತ್ತಾಳೆ. ಆಗ ಅನಾಮಿಕಾ ದುಃಖದಿಂದ, ಅಯ್ಯೋ ಅತ್ತೆ, ನಿಜವಾದ ಹೊಟ್ಟೆ ನೋವನೇ. ನೀವ್ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಕೇಳ್ತಾ ಇದ್ರು, ನೀವು ನನ್ನನ್ನೇ ಅನುಮಾನಿಸ್ತಾ ಇದ್ದೀರಾ ಅತ್ತೆ. ಇದ್ದಕ್ಕಿದ್ದ ಹಾಗೆ ಹಠಾತ್ ಆಗಿ ಯಾಕೋ ನೋವು ಶುರುವಾಗಿದೆ, ಅದಕ್ಕೆ ಕಾರಣ ನಾನಲ್ವಲ್ಲ ಎಂದು ಹೇಳುತ್ತಾ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ಇನ್ನು ಶಾರದಾ ನಿಜವೇ ಅಂತ ನಂಬುತ್ತಾಳೆ. ಸರಿ ಬಿಡು ಸೊಸೆ, ಟ್ಯಾಬ್ಲೆಟ್ ಹಾಕೊಂಡು ರೆಸ್ಟ್ ತಗೋ, ನಾವು ಬೇಗನೆ ಬಂದ್ಬಿಡ್ತೀವಿ. ಅಡ್ಗೆ ಮನೆಯಲ್ಲಿ ಊಟ ಇದೆ, ತಿನ್ಬಿಡು, ಹೆಚ್ಚು ತಿನ್ಬೇಡ. ಹಾಗೆ ಅತ್ತೆ. ಶಾರದಾ ಅವರು ಕಾರಿನಲ್ಲಿ ಹೊರಡುತ್ತಾರೆ. ಕಾರು ಬೀದಿ ಕೊನೆಗೆ ಕಾಣಿಸದೆ ಹಾಗೆ ಹೋಯ್ತೋ ಇಲ್ವೋ, ಅನಾಮಿಕಂಗೆ ಎಲ್ಲಿಲ್ಲದ ಸಂತೋಷ ಬರುತ್ತದೆ. ಯಾಹೋ, ಈ ದಿನ ನನಗೆ ಹಬ್ಬನೇ, ಯಾರು ಕೇಳೋರಿಲ್ಲ, ಯಾರು ನಿಲ್ಲಿಸೋರು ಇಲ್ಲ, ಎಷ್ಟು ಬೇಕು ಅಂದ್ರೆ ಅಷ್ಟು ತಿಂತೀನಿ ಅಂತ ಅಡಿಗೆ ಮನೆಯೊಳಗೆ ಓಡುತ್ತಾಳೆ. ಮೊದಲು ಕಡಲೆ ಹಿಟ್ಟು ಹೊರಗೆ ತೆಗೆಯುತ್ತಾಳೆ. ಆ ಪಕ್ಕದಲ್ಲೇ ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ, ಎಣ್ಣೆ ಎಲ್ಲ ವರಸೆಯಾಗಿಡುತ್ತಾಳೆ. ಹೊರಗೆ ಏನೋ ಮಳೆ ಬೀಳ್ತಾ ಇರುತ್ತದೆ. ಒಳಗಡೆ ಒಲೆ ಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲೇ ಅನಾಮಿಕಾ ಉದ್ದನೆಯ ಮಿರ್ಚಿ ಬಜ್ಜಿ ಮಾಡುತ್ತಾಳೆ. ಆ ನಂತರ ಈರುಳ್ಳಿ ಪಕೋಡ, ಆ ನಂತರ ಪುನುಗುಲು, ವಡೆಗಳು, ಮಸಾಲೆ ಬೋಂಡ, ಕಡೆಗೆ ಕೇಸರಿ ಬಾತ್ ಕೂಡ ಮಾಡ್ಕೋತಾಳೆ. ಮನೆಯೆಲ್ಲ ಎಲ್ಲ ರೀತಿಯ ಅಡುಗೆಗಳಿಂದ ಘಮಘಮ ಅಂತ ಇರುತ್ತದೆ. ಅಯ್ಯೋ, ಇಷ್ಟೊಂದು ಅಡುಗೆ ಮನೆಯೊಳಗೆ ಕೂತ್ಕೊಂಡು ತಿಂತಾ ಇರುವಾಗ ಅತ್ತೆಯವರು ಬಂದ್ರೆ ಸಿಕ್ಕಾಕೋತೀನಿ, ಏನ್ ಮಾಡ್ಬೇಕು ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ ಅನಾಮಿಕಾ. ಆಗಲೇ ಹಿತ್ತಲಿನಲ್ಲಿರುವ ಕಪ್ಪನೆಯ ವಾಟರ್ ಟ್ಯಾಂಕ್ ಕಾಣಿಸುತ್ತೆ. ಅನಾಮಿಕಂಗೆ ಒಂದು ಮಿಂಚಿನಂತ ಐಡಿಯಾ ಬರುತ್ತೆ. ಸಖತ್ತಾಗಿದೆ ಐಡಿಯಾ. ಮನೆಯ ಮೇಲೆ ಇರುವ ಟ್ಯಾಂಕು ಚೆನ್ನಾಗಿಲ್ಲ ಅಂತ ಈ ಟ್ಯಾಂಕ್ ಅನ್ನ ತಗೊಂಡ್ಬಂದಿಟ್ಟಿದ್ದಾರೆ. ಇದ್ರೊಳಗೆ ಕೂತ್ಕೊಂಡು ತಿಂದ್ರೆ ನಾನು ಯಾರು ಹಿಡ್ಕೊಳ್ಳೋದಿಲ್ಲ ಅಂತ ಟ್ಯಾಂಕ್ ಹತ್ರ ಬರ್ತಾಳೆ. ಅದರ ಮುಚ್ಚಳ ತೆಗೆಯುತ್ತಾಳೆ. ಒಳಗಡೆ ನೀರಿಲ್ಲ. ಆನಂತರ ಎಲ್ಲ ತಿಂಡಿಯನ್ನು ಟ್ಯಾಂಕ್ ಒಳಗೆ ಇಟ್ಕೋತಾಳೆ. ನಂತರ ಏಣಿ ಹಾಕಿ ತಾನು ಒಳಗಡೆಗೆ ಹೋಗಿ ಕೂತ್ಕೋತಾಳೆ. ಹೊರಗಡೆ ಮಳೆ. ಟ್ಯಾಂಕ್ ಅಲ್ಲಿ ಅನಾಮಿಕಾ ತಿಂತಾ ಇರ್ತಾಳೆ. ಆಹಾ, ಇಂಥ ಸ್ವರ್ಗ ಎಲ್ಲಿರುತ್ತೆ, ಯಾರು ನೋಡೋದಿಲ್ಲ, ಯಾರು ಕೇಳೋದಿಲ್ಲ, ಹಾಯಾಗಿ ತಿಂತಾ ಇರ್ತೀನಿ ಎಂದು ಆನಂದದಿಂದ ತಿಂತಾ ಇರ್ತಾಳೆ. ಅತಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಮಾಲತಿಗೆ ನೋಡೋರು ಬರೋದು ರದ್ದಾಗಿದ್ದರಿಂದ ಪ್ರಸಾದ್, ರಮೇಶ್, ಶಾರದರು ತಿರುಗಿ ಮನೆಗೆ ಬರುತ್ತಾರೆ. ಮನೆಯಲ್ಲೇನೋ ಘಮಘಮ ಅನ್ನುವ ವಾಸನೆ ಬರ್ತಾ ಇರುತ್ತೆ. ಅಮ್ಮ, ಈ ಬಜ್ಜಿ ವಾಸನೆ ಎಲ್ಲಿಂದ ಬರ್ತಾ ಇದೆ? ನಾನು ಹೋಗುವಾಗೇನು ಮಾಡಿಲ್ವಲ್ಲ. ಮೂವರು ಆಶ್ಚರ್ಯದಿಂದ ಅಡುಗೆ ಮನೆಯೊಳಗೆ ಹೋಗುತ್ತಾರೆ. ಅಲ್ಲಿ ನೋಡುವ ಹೊತ್ತಿಗೆ ಒಲೆ ಮೇಲೆ ಇನ್ನು ಬಿಸಿ ತಗ್ಗದ ಬಾಣ್ಲಿ, ಪಕ್ಕದಲ್ಲೇ ಬಜ್ಜಿ ಮಾಡಿದ ಹಿಟ್ಟಿನ ಪಾತ್ರೆ, ಪಕೋಡೆ ಮಾಡಿದ ಜರಡಿ, ವಡೆಗಳು ಮಾಡಿದ ಪಾತ್ರೆ ಎಲ್ಲ ಚೆಲ್ಲಾಚೆದರಾಗಿರುತ್ತದೆ. ಆದ್ರೆ ಅಲ್ಲಿ ಒಂದು ಬಜ್ಜಿನೂ ಕಾಣಿಸ್ಲಿಲ್ಲ, ಒಂದು ಪಕೋಡ ಕೂಡ ಕಾಣಿಸ್ತಾ ಇರ್ಲಿಲ್ಲ. ಅರೇ ಶಾರದಾ, ಇಷ್ಟೊಂದು ಅಡುಗೆ ಯಾರು ಮಾಡಿದ್ರು? ಇನ್ಯಾರು, ನಮ್ಮ ತಿಂಡಿ ಪೋತು ಸೊಸೆ ಅನಾಮಿಕಾ ಮಾಡಿರ್ತಾಳೆ. ಅನಾಮಿಕಾ, ಅನಾಮಿಕಾ ಎಲ್ಲಿದೀಯಾ ಅಂತ ಗಟ್ಟಿಯಾಗಿ ಕರೆಯುತ್ತಾಳೆ. ಆದ್ರೆ ಅನಾಮಿಕಾ ಬರಲಿಲ್ಲ. 10 ನಿಮಿಷ ಕಳೆಯುತ್ತದೆ, ಆದ್ರೂ ಅನಾಮಿಕಾ ಬರಲಿಲ್ಲ. ಮೂವರು ಮನೆಯಲ್ಲ ನೋಡುತ್ತಾರೆ. ಎಲ್ಲಿಯೂ ಅನಾಮಿಕಾ ಅವರಿಗೆ ಕಾಣಿಸ್ಲಿಲ್ಲ. ಅಮ್ಮ, ನಿಜವಾಗಿ ಹೊಟ್ಟೆ ನೋವಿಂದ ಹಾಸ್ಪಿಟಲ್ಗೆ ಹೋಗಿದ್ದಳೇನಮ್ಮ? ನನಗೆ ಹೇಳಿದೆ, ಎಲ್ಲಿಗೆ ಹೋಗ್ತಾಳಪ್ಪ ಅಂದುಕೊಳ್ಳುತ್ತಾ ಇರುವಾಗಲೇ ಆಗಲೇ ಪಕ್ಕದ ಮನೆ ಲಕ್ಷ್ಮಮ್ಮ ಬರುತ್ತಾಳೆ. ಏನಾಯ್ತು ಶಾರದಾ, ಎಲ್ರು ಏನು ಹುಡುಕ್ತಾ ಇದ್ದೀರಾ? ನಮ್ಮ ಸೊಸೆ ಕಾಣಿಸ್ತಾ ಇಲ್ಲಕ್ಕ. ನಾನು ಕೂಡ ನೋಡಿಲ್ಲ. ಎಲ್ಲರೂ ಅಯೋಮಯದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಮನೆಯ ಹಿಂದ್ಗಡೆ ಕಡೆ ಹೋದ ಪ್ರಸಾದನಿಗೆ ವಾಟರ್ ಟ್ಯಾಂಕ್ ಹತ್ರಕ್ಕೆ ಬರ್ತಾನೆ. ಅದ್ರೊಳಗಿಂದ ಏನೋ ಸೌಂಡ್ ಬರ್ತಾ ಇರೋ ಹಾಗೆ ಕೇಳಿಸುತ್ತೆ ಪ್ರಸಾದನಿಗೆ. ಅದರಲ್ಲಿ ಸೊಸೆ ಅನಾಮಿಕಾ ಇದ್ದಾಳೆ ಎಂದು ಅರ್ಥವಾಗುತ್ತೆ. ನಿಧಾನವಾಗಿ ಮನೆಯೊಳಗೆ ಬರ್ತಾನೆ. ಶಾರದಾ ರಮೇಶ್ರನ್ನು ಕರ್ಕೊಂಡು ವಾಟರ್ ಟ್ಯಾಂಕ್ ಹತ್ರ ಬರ್ತಾನೆ. ಸೊಸೆ ಇಲ್ಲೋಡು, ಇದ್ರೊಳಗಿದ್ದಾಳೆ ಎಂದು ಹೇಳುತ್ತಾನೆ. ಮೂವರು ಆ ಸೌಂಡ್ ಕೇಳ್ಕೊತಾರೆ. ಮೂವರು ಒಳಗಡೆಗೆ ಬಗ್ಗಿ ನೋಡುತ್ತಾರೆ. ಒಳಗಡೆ ಅನಾಮಿಕಾ ತನ್ನ ಸುತ್ತಲೂ ಅವಳು ತಯಾರು ಮಾಡಿದ ಎಲ್ಲ ರೀತಿಯ ಅಡುಗೆಗಳನ್ನು ಇಟ್ಕೊಂಡು ತಿಂತಾ ಇರ್ತಾಳೆ. ಆಹಾ, ಮಳೆಯಲ್ಲಿ ಇಷ್ಟು ರುಚಿಯಾಗಿ ತಿನ್ನೋದು ಭಲೆಯಾಗಿದೆ. ಸ್ವರ್ಗ ಅಂದ್ರೆ ಇದೆ. ತಿಂದಾದ ಮೇಲೆ ಆ ಸ್ವರ್ಗದಿಂದ ಹೊರಗೆ ಬಾಮ್ಮ ಸೊಸೆ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಬೆಚ್ಚಿ ಬಿದ್ದು ಮೇಲಕ್ಕೆ ನೋಡುತ್ತಾಳೆ. ಶಾರದಾ, ಪ್ರಸಾದ್, ರಮೇಶ್ ಮೂವರು ನಿಂತಿರುತ್ತಾರೆ. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಅತ್ತೆ ಅತ್ತೆ, ನೀವ್ ಯಾವಾಗ ಬಂದ್ರಿ? ನಾವು ಯಾವಾಗ್ಲೂ ಬಂದ್ವಿ ಹೊರತು ನೀನ್ ಇಲ್ಲಿ ಹೋಟೆಲ್ ಇಟ್ಕೊಂಡಿದೀಯ ಅಂತ ನಮ್ಗೆ ಈಗ್ಲೇ ಗೊತ್ತಾಯ್ತು. ನನ್ನ ಜೀವನದಲ್ಲಿ ಎಷ್ಟೋ ಜನ ಕಳ್ಳರನ್ನ ನೋಡಿದ್ದೀನಮ್ಮ, ಆದ್ರೆ ಹೀಗೆ ವಾಟರ್ ಟ್ಯಾಂಕ್ ಅಲ್ಲಿ ಬಚ್ಕೊಂಡಿರುವ ಕಳ್ಳನನ್ನು ಇದೇ ಮೊದಲ ಸಲ ನೋಡ್ತಾ ಇದ್ದೀನಿ ತಾಯಿ. ಎಲ್ಲರೂ ನಗುತ್ತಾರೆ. ಅನಾಮಿಕಾ ನಾಚಿಕೆಯಿಂದ ಟ್ಯಾಂಕ್ ಇಂದ ಹೊರಗೆ ಬರ್ತಾಳೆ. ಕ್ಷಮಿಸ್ಬಿಡಿ ಅತ್ತೆ, ನೀವಿದ್ರೆ ತಿನ್ನೋದಕ್ಕೆ ಬಿಡಲ್ಲ ಅಂತ ಅದಕ್ಕೆ ಹೀಗೆ ಮಾಡಿದೆ. ತಿನ್ನೋದು ತಪ್ಪಲ್ಲ ತಾಯಿ, ಆದ್ರೆ ಹೀಗೆ ಬಚ್ಚಿಕೊಂಡು ಕಳ್ಳತನದಿಂದ ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ನಿನಗೆ ಇಷ್ಟ ಬಂದಿದ್ದನ್ನ ನಾನ್ ಮಾಡ್ಕೊಡ್ತೀನಲ್ಲ, ಆದ್ರೆ ಮೆತ್ತಗೆ ತಿನ್ಬೇಕಮ್ಮ, ಆಗ್ಲೇ ಆರೋಗ್ಯ ಚೆನ್ನಾಗಿರುತ್ತೆ.
ಅನಾಮಿಕಂಗೆ ಸಂತೋಷವಾಗುತ್ತದೆ. ಇನ್ನು ಮೇಲಿಂದ ನಿಮ್ಮ ಮಾತೆ ಕೇಳ್ತೀನಿ ಅತ್ತೆ. ಸರಿಯಮ್ಮ, ಈಗ ಈ ಬಜ್ಜಿಗಳು ಪಕೋಡಗಳು ಪುನುಗುಲು ಎಲ್ಲ ನೀನೊಬ್ಳೆ ತಿಂತೀಯಾ? ಹೌದು ಮಾವಯ್ಯ. ಈಗ ನಿಮ್ಮೆಲ್ಲರಿಗಾಗಿ ಮಾಡ್ತೀನಿ ಎಂದು ಅನಾಮಿಕ ಚಕಚಕ ಅಡಿಗೆ ಪೂರ್ತಿ ಮಾಡುತ್ತಾಳೆ. ಮಳೆಯಲ್ಲಿ ಅನಾಮಿಕ ಮಾಡಿದ ಬಿಸಿ ಬಿಸಿ ಅಡಿಗೆಯನ್ನ ಎಲ್ಲರೂ ಸೇರಿ ತಿನ್ನುತ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕ ತಿಂಡಿ ಮೇಲಿರುವ ಆಸೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತದೆ. ಅತ್ತೆ ಶಾರದ ಹೇಳಿದ ಹಾಗೆ ಮಿತವಾಗಿ ತಿನ್ನೋದು ಅಭ್ಯಾಸ ಮಾಡ್ಕೋತಾಳೆ. ಆ ಮನೆಯಲ್ಲಿ ನಗು ಸಂತೋಷಗಳು ಮತ್ತಷ್ಟು ಹೆಚ್ಚಾಗಿ ಹೋಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಮಳೆ ಜೋರಾಗಿ ಬೀಳ್ತಾ ಇರುತ್ತೆ. ಮನೆ ಮುಂದೆ ಕೊಡೆ ಹಿಡಿದುಕೊಂಡು ಶಾರದಾ ಪ್ರಸಾದರು ನಿಂತಿರುತ್ತಾರೆ. ಶಾರದಾ, ಹೀಗೆ ಮಳೆಯಲ್ಲಿ ಎಷ್ಟು ಹೊತ್ತು ಅಂತ ನಿಂತಿರೋದು ಹೇಳು? ಸೊಸೆಂದ್ರು ನಮ್ಮ ಮನೆಯಲ್ಲಿರುವ 2 ಚೀಲ ಬೆಂಡೆಕಾಯಿನ ಏನ್ ಮಾಡ್ತಾರೋ ಹೇಳುವವರೆಗೂ ನಿಲ್ತೀನಿ. ಈ ಮುದ್ದು ಮನೆಯಲ್ಲಿ ಕೂಡ ಸೊಸೆಯನ್ನ ಕೇಳ್ಬೋದಲ್ಲ? ಹೀಗೆ ಮಳೆಯಲ್ಲಿ ಮನೆ ಮುಂದೆ ನಿಂತ್ಕೊಂಡು ಹಾಗೆ ದೀನವಾಗಿ ಮನೆ ಕಡೆ ನೋಡೋದೇನಕ್ಕೆ ಹೇಳು? ಎಷ್ಟು ಕೇಳಿದ್ರು ಸೊಸೆಗಳಿಂದ ಎಂತಹ ಉತ್ತರನೂ ಬರ್ಲಿಲ್ಲ ರೀ. ಅದಕ್ಕೆ ಅಂತ ಹೀಗೆ ಮಳೆಯಲ್ಲಿ ನಿಂತ್ಕೊಂಡು ನೀನೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀ ಶಾರದಾ? ಆ 2 ಚೀಲ ಬೆಂಡೆಕಾಯಿಗಳನ್ನ ನನ್ನ ಇಬ್ಬರು ಸೊಸೆಯರು ಏನ್ ಮಾಡ್ತಾರೋ ಹೇಳುವವರೆಗೂ ನಾನು ಹೀಗೆ ಈ ಮಳೆಯಲ್ಲಿ ನಿಂತಿರ್ತೀನಿ. ಶಾರದಾ, ನಿನಗೆ ನಿಲ್ಲುವ ಸಹನೆ ಇರ್ಬೋದು, ಆದ್ರೆ ನಿನಗೆ ಕೊಡೆ ಹಿಡ್ಕೊಂಡು ನಿಲ್ಲುವ ಸಹನೆ ನನಗಿಲ್ಲ. ನನ್ನ ಮಾತು ಕೇಳು ಶಾರದಾ. ಮೊದಲು ಮನೆಯೊಳಗೆ ಹೋಗೋಣ ಬಾ. ದೊಡ್ಡ ಸೊಸೆ ಅನಾಮಿಕ ಟೀ ಬ್ರಹ್ಮಾಂಡವಾಗಿ ಮಾಡ್ತಾಳೆ. ಬಿಸಿ ಬಿಸಿ ಟೀ ಕುಡಿಯೋಣ. ಆ ನಂತರ ಇಬ್ಬರು ಸೊಸೆಯರನ್ನು ಕೂರಿಸಿ ಮನೆಯಲ್ಲಿರುವ 2 ಚೀಲ ಬೆಂಡೆಕಾಯಿನ ಏನು ಮಾಡ್ತಾರೋ ಕೇಳೋಣ. ನೀವೆಷ್ಟು ಹೇಳಿದ್ರು ನಾನು ಮನೆಯೊಳಗೆ ಕೂಡ ಬರಲ್ಲ ರೀ. ಬೇಕು ಅಂತಂದ್ರೆ ನೀವು ಹೋಗಿ ಮನೆಯೊಳಗೆ, ನನ್ನ ಕೊಡೆ ನಾನೇ ಹಿಡ್ಕೋತೀನಿ. ಶಾರದಾ ಪ್ರಸಾದನ ಕೈಯಿಂದ ಕೊಡೆ ತೆಗೆದುಕೊಳ್ಳುತ್ತಾಳೆ. ಪ್ರಸಾದ್, ಈ ಕ್ಷಣಕ್ಕಾಗಿನೇ ಅಲ್ವಾ ಆಗಿನಿಂದ ನಾನು ಎದುರು ನೋಡ್ತಾ ಇರೋದು ಅಂದುಕೊಂಡು ಉಸಿರೆಳೆದುಕೊಳ್ಳುತ್ತಾನೆ. ಅನಾಮಿಕ ರಮೇಶ್ ಅವರ ರೂಮಿನಲ್ಲಿರುತ್ತಾರೆ. ಅನಾಮಿಕ, ಇನ್ನು ಎಷ್ಟು ಹೊತ್ತು ನಮ್ಮಮ್ಮ ಹಾಗೆ ಮಳೆಯಲ್ಲಿರ್ಬೇಕು? ಮಳೆಯಲ್ಲಿ ಇರುವಂತ ನಾನಾಗ್ಲಿ ಭಾವನಾ ಆಗ್ಲಿ ಅತ್ತೆಗೇನು ಹೇಳಿಲ್ವಲ್ಲ ರೀ. ಅತ್ತೆಯವರೇ ನಮ್ಮಿಬ್ಬರ ಮೇಲೆ ಕೋಪ ಮಾಡ್ಕೊಂಡು ಹಾಗೆ ಮಳೆಯಲ್ಲಿ ನಿಂತಿದ್ದಾರೆ. ನೀನು ಭಾವನ ಸೇರಿ ಆ ಬೆಂಡೆಕಾಯಿ ಬಗ್ಗೆ ಆಲೋಚಿಸ್ಕೊಂಡು ಏನ್ ಮಾಡ್ತಿರೋ ಬೇಗ ಅಮ್ಮಂಗೆ ಮಾತು ಕೊಡಿ. ಇಲ್ಲಾಂದ್ರೆ ನೀವಿಬ್ರು ಹೋಗಿ ಮಳೆಯಲ್ಲಿ ನಿಂತ್ಕೊಳ್ಳಿ, ನಮ್ಮಮ್ಮ ಒಳಗ್ ಬರ್ತಾಳೆ. ಏನು ಅಂದ್ರೆ ನೀವು ಕೂಡ ನಾನು ಭಾವನ ಬೇಕು ಅಂತ ಮಾಡ್ತಾ ಇರೋ ಹಾಗೆ ಆಡ್ತಾ ಇದ್ದೀರಾ. ಅಮ್ಮ ಹೇಳಿದಾಗೆ ನೀನು ಭಾವನ ಕೇಳಿ ಬದನೆಕಾಯಿ ಹಾಕಿದ್ರೆ ಇಷ್ಟು ಕಷ್ಟವಿರ್ತಾ ಇರ್ಲಿಲ್ವಲ್ಲ ಅನಾಮಿಕ? ಅನಾಮಿಕಂಗೆ ಏನು ಮಾತನಾಡಬೇಕು ಅರ್ಥವಾಗಲಿಲ್ಲ. ರೂಮಿನೊಳಗಿಂದ ಹಾಲ್ಗೆ ಬರ್ತಾಳೆ. ಅಲ್ಲಿ ಭಾವನ ದುಃಖದಿಂದ ಕೂತಿರುತ್ತಾಳೆ. ನೀನ್ ಹೀಗೆ ದುಃಖದಿಂದ ಕೂತ್ಕೊಂಡಿದ್ಯಾ ಅಂದ್ರೆ ಮೈದುನ ಅವರು, ಹೌದು ಅಕ್ಕ, ನೀನು ಅತ್ತಿಗೆ ಸೇರಿ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಮಳೆಯಲ್ಲಿ ನಿಂತುಕೊಂಡ ನಮ್ಮಮ್ಮ ಮಾತ್ರ ಮನೆಯೊಳಗೆ ಬರಬೇಕು, ಇಲ್ಲ ಅಂದ್ರೆ ನೀನು ತವ್ರ ಮನೆಗೆ ಹೋಗ್ತೀಯ ಅಂತ ಜಗಳ ಮಾಡಿದ್ದಾರೆ ನನ್ನ ಹತ್ರ. ತುಂಬಾ ತಲೆನೋವ್ತಾ ಇದೆ. ನೀನು ಸ್ವಲ್ಪ ಬಿಸಿ ಬಿಸಿ ಟೀ ಕೊಟ್ರೆ ಚೆನ್ನಾಗಿರುತ್ತಕ್ಕ. ಸರಿ ತಂಗಿ, ನನ್ನ ಪರಿಸ್ಥಿತಿ ಕೂಡ ಇಂಚು ಮಿಂಚು ಹಾಗೆ ಇದೆ. ಇಲ್ಲೇ ಕೂತ್ಕೋ. ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಆಗಲೇ ಪ್ರಸಾದ್ ಮನೆಯೊಳಗೆ ಬರುತ್ತಾನೆ. ಭಾವನಾ ಟವಲ್ ತಂದು ಕೊಡುತ್ತಾಳೆ. ಅನಾಮಿಕಾ ಬಿಸಿ ಬಿಸಿ ಟೀ ತಗೊಂಡು ಬಂದು ಕೊಡ್ತಾಳೆ. ಏನಮ್ಮ ಸೊಸೆ ಅಂದ್ರೆ, ಹಾಗೆ ನೀ ಮತ್ತೆ ಮಳೆಯಲ್ಲಿ ನಿಂತಿರೋದನ್ನ ನಾನ್ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಆ 2 ಚೀಲ ಬೆಂಡೆಕಾಯಿನ ಏನ್ ಮಾಡ್ತಿರೋ ಹೇಳ್ರಿ ಅಮ್ಮ. ಮಾವಯ್ಯ, ನಾನು ಭಾವನಾ ಎಷ್ಟೋ ಆಲೋಚಿಸಿದ್ರು ಆ ಮಿಕ್ಕಿ ಹೋದ 2 ಚೀಲ ಬೆಂಡೆಕಾಯಿಗಳನ್ನ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ ಮಾವಯ್ಯ. ನೀನೇ ಅಂತ ಮಾತಂದ್ರೆ ಹೇಗಮ್ಮ ಸೊಸೆ? ಪ್ರತಿ ಸಮಸ್ಯೆಗೂ ಏನೋ ಒಂದು ಪರಿಹಾರ ತೋರಿಸುವ ಬುದ್ಧಿವಂತ ಹುಡುಗಿ ಅಲ್ವಾ ನೀನು? ಆಲೋಚಿಸು. ಇಲ್ಲ ಅಂದ್ರೆ ನಿಮ್ಮತ್ತೆ ಎಂದು ಪ್ರಸಾದ್ ಏನು ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಅತ್ತೆ ಬಗ್ಗೆ ನೀವೇನು ದುಃಖ ಪಡಬೇಡಿ ಮಾವಯ್ಯ, ನಾನು ಈಗ್ಲೇ ಹೋಗಿ ಅತ್ತೆನ ಮನೆಯೊಳಗೆ ಕರ್ಕೊಂಡ್ ಬರ್ತೀನಿ. ಟೀ ತಣ್ಣಗಾಗತ್ತೆ, ಕುಡಿದ್ಬಿಡಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾನೆ. ಬಿಸಿ ಬಿಸಿ ಟೀ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಅನಾಮಿಕಾ ಮಳೆಯಲ್ಲಿ ನಿಂತುಕೊಂಡ ಶಾರದಳ ಹತ್ರಕ್ಕೆ ಬರ್ತಾಳೆ. ಏನ್ ಆಲೋಚಿಸಿದ್ದೀರಮ್ಮ ನೀವು? ಏನತ್ತೆ ಇದು? ಏನಾದ್ರೂ ಇದ್ರೆ ಮನೆಯಲ್ಲಿ ಮಾತಾಡೋಣ ಬನ್ನಿ. ಮೊದಲು ಮನೆಯೊಳಗೆ ಬನ್ನಿ. ನಾನೆಷ್ಟು ಹೇಳಿದ್ರು ಕೇಳದೆ ಒಳ್ಳೆ ದರ ಬರುತ್ತೆ ಅಂತ ಬೆಂಡೆಕಾಯಿ ತೋಟ ಹಾಕಿದ್ರ. ತೀರಾ ಕೈಗೆ ಬರೋ ಹೊತ್ತಿಗೇನೋ ಮಳೆ ಬರಲಿಕ್ಕೆ ಶುರುವಾಯ್ತು. ದರ ನೋಡಿದ್ರೆ ಬಿದ್ದು ಹೋಗಿದೆ. ಈಗ ಅದನ್ನ ಕೆರೆಯಲ್ಲಿ ಬಿಸಾಕೋದು ಬಿಟ್ಟು ಏನು ಮಾಡಕ್ಕಾಗಲ್ವಲ್ಲ. ಅನಾಮಿಕ ಭಾವನ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಅತ್ತೆ, ಈ 1 ದಿನ ಸಮಯ ಕೊಡಿ ನನಗೆ. ನಾಳೆ ಬೆಳಿಗ್ಗೆವರೆಗೆ ಆಲೋಚಿಸಿ ಆ ಮಿಕ್ಕಿ ಹೋದ 2 ಚೀಲ ಬೆಂಡೆಕಾಯಿನ ಮಾರಾಟ ಮಾಡ್ತೀವಿ. ನೀವು ನಮ್ಮನ್ನು ನಂಬಿ ಅತ್ತೆ. ಹೌದು ಅತ್ತೆ, ನಮ್ಮನ್ನು ನಂಬಿ. ಈಗಂತೂ ಮನೆಯೊಳಗೆ ಬನ್ನಿ. ಮಳೆಯಲ್ಲಿ ಹೆಚ್ಚು ಹೊತ್ತು ಇರೋದು ಅಷ್ಟು ಒಳ್ಳೇದಲ್ಲ ಅತ್ತೆ ಎಂದು ಇಬ್ಬರು ಸೊಸೆಯರು ಸುಮಾರಾಗಿ ಅರ್ಧ ಗಂಟೆಯಿಂದ ಬೇಡಿಕೊಂಡ ನಂತರ ಶಾರದಾ ಮನೆಯೊಳಗೆ ಬರಲಿಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಅನಾಮಿಕ ಭಾವನ ಸಂತೋಷ ಪಡುತ್ತಾರೆ.
ಸೊಸೆ ಅಂದ್ರೆ ಒಂದು ದಿನ ಮಾತ್ರ ಗಡುವು ಕೊಡ್ತೀನಿ ನಿಮಗೆ. ನಾಳೆ ಬೆಳಿಗ್ಗೆ ನಾನು ಹೇಳುವ ಹೊತ್ತಿಗೆ ಆ ಬೆಂಡೆಕಾಯಿನ ಏನ್ ಮಾಡ್ತಿರೋ ಅಂತ ಶುಭವಾರ್ತೆ ನೀವು ನಂಗೆ ಹೇಳಬೇಕು. ಹಾಗೆ ಅತ್ತೆ ಎಂದು ಹೇಳುತ್ತಲೇ ಶಾರದಾ ಕೊಡೆಯನ್ನು ಬಿಟ್ಟು ಕ್ಷಣದಲ್ಲಿ ಓಡಿ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಶಾರದಾ ಬೆಳಿಗ್ಗೆ 7 ಹೊತ್ತಿಗೆ ಸೊಸೆಯರಿಬ್ಬರು ಹಿತ್ತಲಿನಲ್ಲಿ ಸೌದೆ ಒಲೆ ಇಟ್ಟಿರುತ್ತಾರೆ. ಭಾವನಾ ಬೆಂಡೆಕಾಯಿನ ಕಟ್ ಮಾಡ್ತಾ ಇದ್ರೆ ಅನಾಮಿಕಾ ಬೆಂಡೆಕಾಯಿ ಪಕೋಡ ಮಾಡ್ತಾ ಇರ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಏನ್ ಮಾಡ್ತಾ ಇದ್ದೀರಾ ಸೊಸೆ ಅಂದ್ರೆ 2 ಚೀಲ ಬೆಂಡೆಕಾಯಿಗಳನ್ನ ಹೀಗೆ ಪಕೋಡಿ ಮಾಡಿ ಯಾರಿಗೆ ತಿನ್ಸ್ಬೇಕು ಅಂದ್ಕೊಂಡಿದ್ದೀರಾ ನೀವಿಬ್ರು ಸೇರಿಸಿ? ಅತ್ತೆ ಈ ಬೆಂಡೆಕಾಯಿ ಪಕೋಡ ನೋಡಿ ನಾವು ನಮಗಾಗಿ ಅಲ್ಲ ಮತ್ತೆ ಮದುವೆಯಲ್ಲಿ ಇಡೋಣ ಅಂತ ಅತ್ತೆ. ಏನು ಮದುವೆಯಲ್ಲಿ ಇಡೋದಕ್ಕ? ಅಂದ್ರೆ ನೀವಿಬ್ಬರು ಬೆಂಡೆಕಾಯಿ ಪಕೋಡ ಮಾಡಿ ಮದುವೆ ನಡುವೆ ಜಾಗಕ್ಕೆ ಹೋಗಿ ಬಿಸಿ ಬಿಸಿ ಬೆಂಡೆಕಾಯಿ ಪಕೋಡನ್ನ ಮಾರ್ತೀರಾ? ಅಲ್ಲ ಅತ್ತೆ, ರಮಣಿ ಅಕ್ಕ ಫೋನ್ ಮಾಡಿದ್ರು. ಏನು ಮದುವೆಗಳಿಗೆ ಫಂಕ್ಷನ್ಗೆ ಎಲ್ಲದಕ್ಕೂ ಕ್ಯಾಟರಿಂಗ್ ಮಾಡ್ತಾಳಲ್ವಾ ಆ ರಮಣಿ ಬಗ್ಗೆನ ನೀನ್ ಹೇಳೋದು? ಹೌದು ಅತ್ತೆ, ಆ ರಮಣಿ ಅಕ್ಕನ ಬಗ್ಗೆನೆ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು. ಆ ಟೈಮಲ್ಲಿ ಯಾಕೆ ಫೋನ್ ಮಾಡಿದ್ಲಂತೆ? ನನಗ್ ಮಾತ್ರ ಏನ್ ಗೊತ್ತು ಅತ್ತೆ, ಮಾತಾಡಿದ್ರೆ ಅಲ್ವೇನೆ ಗೊತ್ತಾಗೋದು. ಮೊದ್ಲಂತೂ ನಾನು ಈ ಟೈಮ್ಗೆ ಯಾಕೆ ಫೋನ್ ಮಾಡಿದ್ಲು ಅಂತ ಗಾಬರಿ ಆದೆ ಅತ್ತೆ. 2ನೇ ಸಲ ಮತ್ತೆ ಫೋನ್ ಮಾಡಿದ್ಲು. ಆಗ ಧೈರ್ಯದಿಂದ ಲಿಫ್ಟ್ ಮಾಡಿ ಮಾತಾಡ್ದೆ. ಆಗ ಹೇಳಿದ್ಲು ರಮಣಿ, ಒಂದು ಮದುವೆಯಲ್ಲಿ ಬೆಂಡೆಕಾಯಿ ಪಕೋಡ ಮಾಡೋದಿಕ್ಕೆ ಬೆಂಡೆಕಾಯಿಗಳು ಬೇಕು, ನಿನ್ ಹತ್ರ ಇದೆಯಾ ಅಂತ ಕೇಳಿದ್ಲು. ನಾನಂತೂ ತುಂಬಾ ಸಂತೋಷ ಪಟ್ಟೆ. ಆಗ್ಲೇ ನನಗ್ ಫೋನ್ ಮಾಡಿ ಹೇಳಿದ್ಲು. ನಾನು ಕೂಡ ಸಂತೋಷ ಪಟ್ಟೆ ಅತ್ತೆ. ಒಂದು ಬೆಂಡೆಕಾಯಿ ಮಾತ್ರನೇ ಅಲ್ಲ ಅನಾಮಿಕಾ, ಬೆಂಡೆಕಾಯಿ ಪಕೋಡ ಮಾಡಿ ಕೊಡಿ, ಪಕೋಡ ಮಾಡಿದ್ದಕ್ಕೆ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದ್ಲು ಅತ್ತೆ. ಖಾಲಿಯಾಗಿದ್ರೆ ಏನ್ ಬರುತ್ತೆ ಅಂತ ನಾನು ಅಕ್ಕ ಸೇರಿ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ವಿ ಅತ್ತೆ. ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತೆ ಅಂತಲ್ಲ, ಇಲ್ಲಿ ನೋಡಿ ಹೀಗೆ ಮಾಡ್ತಾ ಇದ್ದೀವಿ ಎಂದು ಸೊಸೆಯರು ಹೇಳಿದ್ದು ಶಾರದಂಗೆ ಹಿಡಿಸುತ್ತದೆ. ಮತ್ತೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಭಾವನ ಸೇರಿ ಬೆಂಡೆಕಾಯಿ ಪಕೋಡ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ತನ್ನ ಮನೆ ಹತ್ತಿರ ರಮಣಿ ಗಾಬರಿಯಿಂದ ಪದೇ ಪದೇ ತನ್ನ ಕೈಯಲ್ಲಿರುವ ಫೋನ್ ಅನ್ನು ನೋಡ್ತಾ ಇರ್ತಾಳೆ. ರಮಣಿ ಗಂಡ ಸತ್ಯಮೂರ್ತಿ ಬರ್ತಾನೆ. ಏನಾಯ್ತು ರಮಣಿ, ಆ ಅನಾಮಿಕಾ ಅವರು ಬೆಂಡೆಕಾಯಿ ಪಕೋಡ ತಗೊಂಡ್ ಬಂದ್ರ? ನಾನು ಅವ್ರ ಫೋನ್ಗಾಗಿ ಎದುರು ನೋಡ್ತಾ ಇದ್ದೀನಿ ರೀ. ಇದುವರೆಗೂ 2 ಸಲ ಮಾಡಿದೆ. ಅನಾಮಿಕಾ ಅವರೇನೋ ಫೋನ್ ಎತ್ತುತ್ತಾ ಇಲ್ಲ. ತಿರುಗಿ ಅವರಿಂದ ಫೋನ್ ಬರುತ್ತೇನೋ ಅಂತ ಆತುರತೆಯಿಂದ ಎದುರು ನೋಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ರಮಣಿ. ಸತ್ಯಮೂರ್ತಿ ಏನು ಮಾತನಾಡಲಿಲ್ಲ. ಆಗ್ಲೇ ಅನಾಮಿಕಾ ಭಾವನ ಇಬ್ಬರು ದೊಡ್ಡ ದೊಡ್ಡ ಪಾತ್ರೆಯನ್ನು ತಳ್ಳುಗಾಡಿ ಮೇಲೆ ಇಟ್ಕೊಂಡು ರಮಣಿ ಹತ್ರ ಬರ್ತಾರೆ. ರಮಣಿ ಅಕ್ಕ, ಓ ರಮಣಿ ಅಕ್ಕ. ರಮಣಿ ಹೊರಗೆ ಬಂದು ನೋಡುತ್ತಾಳೆ. ಅನಾಮಿಕಾ ಭಾವನ ಕಾಣಿಸುತ್ತಾರೆ. ಅವರು ತೆಗೆದುಕೊಂಡು ಬಂದ ತಳ್ಳುಗಾಡಿಯ ಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳು ಕಾಣಿಸುತ್ತದೆ. ರಮಣಿ ಆತುರತೆಯಿಂದ ಪಾತ್ರೆಗಳ ಮುಚ್ಚಳ ತೆಗೆದು ನೋಡುತ್ತಾಳೆ. 2 ಪಾತ್ರೆ ತುಂಬಾ ಘಮಘಮ ವಾಸನೆ ಬರ್ತಾ ಇರುವ ಬೆಂಡೆಕಾಯಿ ಪಕೋಡ ಕಾಣಿಸುತ್ತೆ. ರಮಣಿ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ. ತುಂಬಾ ಸಂತೋಷ ಅನಾಮಿಕಾ, ನೀವು ಮಾಡಿದ್ದು ನನಗೆ ಮಾಮೂಲು ಸಹಾಯವಲ್ಲ. ಸಹಾಯ ಅಂತ ಹೇಳಿ ದುಡ್ಡೇನಾದ್ರೂ ಕೊಡಲ್ವಾ ಅಕ್ಕ? ಅಯ್ಯೋ ಭಾವನಾ, ದುಡ್ಡು ಕೊಡದೆ ಇರ್ತೀನ ಹೇಳು? ಹೇಳಿದ್ದಕ್ಕಿಂತ 1000 ರೂಪಾಯಿ ಹೆಚ್ಚಿಗೆನೆ ಕೊಡ್ತೀನಿ ಎಂದು ಹೇಳಿ ರಮಣಿ 2000 ಕೊಡುತ್ತಾಳೆ. ಅನಾಮಿಕಾ ಭಾವನ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾರೆ. ಅಕ್ಕ, ಇನ್ನೂ ಏನಾದ್ರೂ ಬೇಕಿದ್ರೆ ಹೇಳು, ನಾನು ಭಾವನ ಸೇರಿ ಮಾಡ್ತೀವಿ. ಹೌದು ಅಕ್ಕ, ನಾನು ನಮ್ಮಕ್ಕ ಇಬ್ರು ಬರ್ತೀವಿ. ಯಾವ ಕೆಲಸವಾದ್ರೂ ಇದ್ರೆ ಹೇಳು. ಅಂದ್ರೆ ನನ್ ಜೊತೆ ಮದುವೆಗೆ ಬನ್ನಿ. ಅಲ್ಲಿ ನೀವು ಮಾಡಿದ ಬೆಂಡೆಕಾಯಿ ಪಕೋಡವನ್ನ ನೀವೇ ಬಡಿಸ್ಬಿಡಿ. ಆ ಕೆಲಸ ಮಾಡಿದ್ದಕ್ಕೆ ತಲೆಗೆ 1000 ರೂಪಾಯಿ ಕೊಡ್ತೀನಿ ಎಂದು ರಮಣಿ ಹೇಳುತ್ತಲೇ ಅನಾಮಿಕಾ ಭಾವನ ಒಪ್ಪಿಕೊಳ್ಳುತ್ತಾರೆ. ಅನಾಮಿಕಾ ತಕ್ಷಣ ಫೋನ್ ತೆಗೆದುಕೊಂಡು ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ. ಏನ್ ಸೊಸೆ? ಅತ್ತೆ, ನಾನು ತಂಗಿ ರಮಣಿ ಅಕ್ಕನ ಜೊತೆ ಕ್ಯಾಟ್ರಿಂಗ್ಗೆ ಹೋಗ್ತಾ ಇದ್ದೀವಿ. 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಳೆ. ನಾವಿಬ್ರು ಹೋಗ್ತಾ ಇದ್ದೀವಿ, ಮತ್ತೆ ರಾತ್ರಿ ಬರ್ತೀವಿ. ಸರಿ ಅಮ್ಮ ಸೊಸೆ, ಜಾಗೃತಿಯಾಗಿ ಹೋಗ್ ಬನ್ನಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಭಾವನ ಆನಂದಪಟ್ಟ ರಮಣಿ ಜೊತೆ ಸೇರಿ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಒಂದು ಮದುವೆ ಮಂಟಪದಲ್ಲಿ ಭಾವನ ಅನಾಮಿಕ ಸೇರಿ ಮಾಡಿದ ಬೆಂಡೆಕಾಯಿ ಪಕೋಡವನ್ನು ಊಟಕ್ಕೆ ಬಂದವರಿಗೆ ಹಾಕುತ್ತಾ ಇರುತ್ತಾರೆ. ಊಟ ತಿಂದವರು ಮಾಡಿದ ಅಡಿಗೆ ಬಗ್ಗೆ ಅಲ್ಲದೆ ಬೆಂಡೆಕಾಯಿ ಪಕೋಡದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಆ ಮಾತನ್ನು ಕೇಳಿ ವಾರಗಿತ್ತಿಯರು ಬಹಳ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ರಮಣಿಗೆ ಬೇಕಾದ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ಆನಂದದಿಂದ ಅತ್ತೆ ಶಾರದಳ ಜೊತೆ ಸೇರಿ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.